ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕಾಪಿನಾಡು ಚಂದು ಮಾಡುತ್ತಿರುವ ನಮಸ್ಕಾರಗಳು. ನೀನು ಮಾಯೆಯೊಳಗು ಮಾಯೆ ನಿನ್ನೊಳಗು ಎಂಬ ದಾಸರ ವಾಣಿಯಂತೆ ಇವತ್ತು ಸಮಾಜ ಮತ್ತು ಜಗತ್ತು ತೋರ್ಪಡಿಕೆ ಎಂಬ ಭಯದ ಹಿಂದೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಾದ ಮೇಲೊಂದು ಅತಿರೇಕಗಳನ್ನು ನೋಡುತ್ತಲೇ ಇರುತ್ತೇವೆ. ಒಂದು ಕಾಲದಲ್ಲಿ ಯಾರಾದರೂ ನ್ಯೂಸೆನ್ಸ್ ಅನ್ನು ಮಾಡಿದರೆ ಅದು ನ್ಯೂಸ್ ಆಗುತ್ತಿತ್ತು. ಆದ್ರೆ ಈಗ ನ್ಯೂಸೆನ್ಸ್ ಆಗಿ ಹೋಗಿದೆ. ಅಂತರ್ಜಾಲದಲ್ಲಿ ಇವತ್ತು ಯಾರು ಹೇಗೆ ಬೇಕಾದ್ರೂ ಫೇಮಸ್ ಆಗಬಹುದು. ಅನೇಕರು ತಾವು ಮೇಲೆ ಬರಬೇಕು ಅಂತಲೇ ಇದನ್ನು ಆರಿಸಿಕೊಳ್ಳುತ್ತಾರೆ. ಅಂತವರು ಇದರ ಮುಖಾಂತರ ಜನಪ್ರಿಯವಾಗುತ್ತಾರೆ ಕೂಡ. ಹಾಗೆ ಅನೇಕ ವೇಳೆ ಅಷ್ಟೇ ವೇಗದಲ್ಲಿ ಕಣ್ಮರೆಯಾಗುತ್ತಾರೆ. ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕ ಹೈಪ್ ಗಳಿಂದ ದಿಢೀರ್ ವೈರಲ್ ಆಗಿ ಜನಪ್ರಿಯತೆಯನ್ನು ಕಳೆದುಕೊಂಡಂತ ಒಂದಿಷ್ಟು ಸೋಷಿಯಲ್ ಮೀಡಿಯಾದ ಅತಿಥಿಗಳ ಬಗ್ಗೆ ತಿಳಿಯೋಣ. ಅಂತವರಲ್ಲಿ ನಾವು ನೋಡಲೇಬೇಕಾಗಿರುವುದು ಸೋಷಿಯಲ್ ಮೀಡಿಯಾದ ಸೆಲೆಬ್ರಿಟಿ, ಫೈರಿಂಗ್ ಸ್ಟಾರ್, ರೋರಿಂಗ್ ಸ್ಟಾರ್, ಈ ರೀತಿ ಮುಂತಾವುಗಳಲ್ಲಿ ಜನಪ್ರಿಯತೆ ಹೊಂದಿದ್ದವರು ಹುಚ್ಚ ವೆಂಕಟ್ ಅವರ ಬಗ್ಗೆ. ಈ ಹೆಸರು ಕೇಳಿದ ಜನರು ಇಲ್ಲ ಅನ್ಸುತ್ತೆ. ಕಾರಣ ಒಂದು ಕಾಲದಲ್ಲಿ ಹುಚ್ಚ ವೆಂಕಟ್ ಸೋಷಿಯಲ್ ಮೀಡಿಯಾದ ಇತರ ಮೀಡಿಯಾಗಳಲ್ಲಿ ಹಬ್ಬಿಸಿದಂತಹ ಹವಾ ಅಷ್ಟಿಷ್ಟಲ್ಲ. ಇವರನ್ನು 2015ರ ಕನ್ನಡದ ಬಿಗ್ ಬಾಸ್ 3ನೇ ಆವೃತ್ತಿಗೆ ಅಭ್ಯರ್ಥಿಯಾಗಿ ಆರಿಸಿಕೊಳ್ಳಲಾಗಿತ್ತು. ಇವರು ಕಾಲಿಟ್ಟ ಜಾಗಗಳಲ್ಲಿ ಗಲಾಟೆ, ದಾಂಧಲೆ ಮಾಡುವುದರಲ್ಲಿ ಉತ್ತಮ. ಇವರ ಬಗ್ಗೆ ಹೇಳುವುದಾದರೆ 2015ರ ಮೆಂಟಲ್ ಮಂಜ ಎಂಬ ಕನ್ನಡದ ಚಿತ್ರದಲ್ಲಿ ಒಂದು ಸಣ್ಣ ಸೈಡ್ ಪಾತ್ರದಲ್ಲಿ ಮಿಂಚಿದ್ದರು. 2016ರಲ್ಲಿ ಸ್ವತಂತ್ರ ಪಾಳಿ ಎಂಬ ಚಿತ್ರದ ನಿರ್ದೇಶನ ಮಾಡಿ ಹೊರತರುವ ಮೂಲಕ ಡೈರೆಕ್ಷನ್ ಡೆಬ್ಯೂವನ್ನು ಶುರು ಮಾಡಿದ್ದರು. ಹಾಗೆ ಈ ಚಿತ್ರದಲ್ಲಿ ನಟನೆ ಕೂಡ ಮಾಡಿದ್ದರು. ಆ ಸಮಯದಲ್ಲಿ ಅವರನ್ನು ಹುಚ್ಚ ವೆಂಕಟ್ ಆಗಿ ಯಾರು ಕೂಡ ಗುರುತಿಸಲಿಲ್ಲ. ಹುಚ್ಚ ವೆಂಕಟ್ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಕಿಗೆ ಬಂದಿದ್ದು 2014ರಲ್ಲಿ. ಆಗಷ್ಟೇ ಅವರ ನಟನೆ ಮತ್ತು ನಿರ್ದೇಶನದ ಹುಚ್ಚ ವೆಂಕಟ್ ಎಂಬ ಚಿತ್ರ ಬಿಡುಗಡೆ ಕಂಡಿತ್ತು. ಇದನ್ನು ಚಿತ್ರಮಂದಿರದಲ್ಲಿ ಅವರು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದರು. ಆದ್ರೆ ಜನ ಈ ಚಿತ್ರದ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಲಿಲ್ಲ. ಕಲೆಕ್ಷನ್ ಡಲ್ ಆದಾಗ ತೀವ್ರವಾಗಿ ಹುಚ್ಚ ವೆಂಕಟ್ ಮಾಧ್ಯಮಗಳ ಮೂಲಕ ಅಸಮಾಧಾನವನ್ನು ಅವರದೇ ಧಾಟಿಯಲ್ಲಿ ಹೊರಹಾಕಿದ್ದರು. ಚಿತ್ರಮಂದಿರಗಳಲ್ಲಿ ಬಾರದ ಜನರ ಮುಂದೆ ಅವರು ಕೂಗಾಡಿದ್ದು ಅವತ್ತು ನ್ಯೂಸ್ ಚಾನೆಲ್ಗಳಲ್ಲಿ ಹೆಚ್ಚು ಸುದ್ದಿ ಆಯಿತು. ಇವರ ಈ ವರ್ತನೆಗೆ ಜನರು ನಾನಾ ತರ ಸ್ಪಂದಿಸಿದರು. ಅನೇಕರು ಇವರನ್ನು ಟೀಕಿಸಿ ಟ್ರೋಲ್ ಕೂಡ ಮಾಡಿದ್ದುಂಟು. ಈ ಪ್ರಚಾರದಿಂದಾಗಿ ಮುನ್ನಡೆಗೆ ಬಂದ ಹುಚ್ಚ ವೆಂಕಟ್ ಮರು ವರ್ಷ ಕನ್ನಡದ ಬಿಗ್ ಬಾಸ್ಗೆ ಆಯ್ಕೆ ಆದರು. ಅಲ್ಲಿಯೂ ಕೂಡ ರವಿ ಎಂಬ ಸ್ಪರ್ಧೆ ಮೇಲೆ ದೈಹಿಕ ಹಲ್ಲೆ ನಡೆಸಿ ಸುದ್ದಿಯಾದರು. ಮುಂದೆ ಬಿಗ್ ಬಾಸ್ 4ನೇ ಸರಣಿಯ ಅತಿಥಿಯಾಗಿ ಬಂದು ಸ್ಪರ್ಧೆಯಾಗಿದ್ದ ಪ್ರಥಮವರ ಮೇಲೆ ಹಲ್ಲೆ ನಡೆಸಿ ಅಲ್ಲಿಂದ ಕಿಕ್ಔಟ್ ಆಗಿದ್ದರು. ಆಗಾಗ ಜಾಲತಾಣಗಳಲ್ಲಿ ಬಂದು ರಾಜಕೀಯ, ಸಾಮಾಜಿಕ, ಸಿನಿಮಾ, ಸಾಮಾಜಿಕ ಬೆಳವಣಿಗೆ ಪರ ವಿರುದ್ಧ ಅವರು ಗಲಾಟೆ ಮಾಡಿದ್ದುಂಟು. ಅನೇಕರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದರು. ಈ ಮಧ್ಯೆ ಕೆಲವು ರಿಯಾಲಿಟಿ ಶೋಗಳ ಮಧ್ಯೆ ಕಾಣಿಸಿಕೊಂಡ ಹುಚ್ಚ ವೆಂಕಟ್ ಪ್ರತಿ ಸ್ಪರ್ಧೆಗಳ ಜೊತೆ ಮತ್ತು ಶೋ ಜಡ್ಜ್ಗಳ ಮುಂದೆ ಕಿರಿಕನ್ನು ಮಾಡಿದ್ದರು. ನನಗೆ ನನ್ನದೇ ಆದ ವೆಂಕಟ್ ಸೇನೆ ಇದೆ ಎಂದು ಹೇಳಿಕೊಂಡು ಆಗಾಗ ಮಾಧ್ಯಮಗಳಲ್ಲಿ ಟ್ರೆಂಡ್ ಆಗುತ್ತಿದ್ದರು. ಆ ಬಳಿಕ ಅವರು ಹೆಚ್ಚಾಗಿ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ಈ ಹುಚ್ಚ ವೆಂಕಟ್ ನಟಿ ರಮ್ಯಾ ಅವರೇ ನನ್ನ ಪತ್ನಿ ಎಂದು ಆಗಾಗ ದಾಂಡೆ ಮಾಡುತ್ತಿದ್ದರು. ಅವರ ಹಲವು ಮಾತುಗಳು ಅರ್ಥಗರ್ಭಿತವಾಗಿ ಕಂಡರೂ ಕೂಡ ಅಸಂಬದ್ಧವಾಗಿರುತ್ತಿತ್ತು. ಮಡಿಕೇರಿಯಲ್ಲಿ ಯಾರೋ ಬಳಿ ರಂಪಾಟ ಎಬ್ಬಿಸಿ ಅಲ್ಲಿಯ ಜನರ ಬಳಿ ಏಟನ್ನು ತಿಂದಿದ್ದರು. ಒಮ್ಮೆ ತಮಿಳುನಾಡಿನಲ್ಲಿ ಅತ್ಯಂತ ಹೀನಯ ಸ್ಥಿತಿಯಲ್ಲಿ ಅಲೆದಾಡುತ್ತಿದ್ದರು. ಇದನ್ನು ನೋಡಿದಂತಹ ಯಾರು ಅದನ್ನು ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ದರು. ನಂತರ ಅವರನ್ನು ಅಲ್ಲಿಂದ ಕರ್ನಾಟಕಕ್ಕೆ ವಾಪಸ್ ಕರೆತರಲಾಯಿತು. ಇದೀಗ ಅವರ ಸುದ್ದಿ ಎಲ್ಲೂ ಕೂಡ ಕೇಳಿ ಬರುತ್ತಿಲ್ಲ. ಈ ಹುಚ್ಚ ವೆಂಕಟ್ ಮಾಧ್ಯಮಗಳನ್ನು ಬಳಸಿಕೊಂಡು ಸಕ್ರಿಯವಾಗಿ ಬೆಳೆಯಬಹುದಾಗಿತ್ತು. ಆದ್ರೆ ಅವರು ಹಾಗಿರಲಿಲ್ಲ. ಅಷ್ಟು ಫೇಮಸ್ ಆದರೂ ಅಷ್ಟೇ ಬೇಗ ದೂರವಾದರೂ ಕೂಡ. ಇನ್ನು ಎರಡನೆಯದಾಗಿ ಹೇಳ ಹೊರಟಿರುವುದು ಗಾಯಕನಾದ ತುಳಸಿ ಪ್ರಸಾದ್. ತನ್ನ ವಿಚಿತ್ರ ಪ್ರತಿಬಿಂಬ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಾಲ ಫೇಮಸ್ ಆಗಿದ್ದ ಅವರ ಬಗ್ಗೆ ಹೇಳುವುದಾದರೆ ಹಾಸನ ಮೂಲದ ಈತನು ಕೂಡ ಮುಂದೆ ಬಂದಿದ್ದು 2014ರಲ್ಲಿ. ಆಗ ಎಲ್ಲಾ ಕಡೆಗಳಲ್ಲಿ ಡಬ್ಲ್ಯೂಎಚ್ ವಿಡಿಯೋಗಳದ್ದೇ ಕಾರುಬಾರು. ಈತ ತನ್ನ ವಿಚಿತ್ರ ಗಾಯನದ ಮೂಲಕ ಪ್ರಚಾರಕ್ಕೆ ಬಂದ. ಈತನ ಎಷ್ಟು ಹಾಡುಗಳನ್ನು ನೀವು ನೋಡಿಯೇ ಇರುತ್ತೀರಾ. ಕನ್ನಡದ ಹಾಡುಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಕೆಟ್ಟ ರೀತಿಯಲ್ಲಿ ಹಾಡಿ ಫೇಮಸ್ ಆಗಿದ್ದ. ಇದಕ್ಕಾಗಿ ಈತನನ್ನು ಸಾಕಷ್ಟು ಜನ ಟ್ರೋಲ್ ಕೂಡ ಮಾಡಿದ್ದುಂಟು. ಉತ್ತಮ ಸಾಹಿತ್ಯ, ಹಿನ್ನೆಲೆ ಸಂಗೀತ ಇರುವ ಸಮೃದ್ಧ ಭರಿತ ಹಾಡುಗಳನ್ನು ಈತ ಅವುಗಳನ್ನು ಕೆಟ್ಟದಾಗಿ ಹಾಡಿ ಕಂಗೆಡಿಸುತ್ತಿದ್ದಾನೆ. ಇದನ್ನು ಕನ್ನಡ ಸಾಹಿತ್ಯಕ್ಕೆ ಸಲ್ಲುತ್ತಿರುವ ಅಪಮಾನ ಎಂದು ಈತನನ್ನು ಕಡೆಗಣಿಸಿದ್ದರು. ಇದಕ್ಕೆ ತುಳಸಿ ಪ್ರಸಾದ್ ಮಾತ್ರ ಯಾವುದಕ್ಕೂ ಕೇರ್ ಮಾಡಲಿಲ್ಲ. ತಾನು ಮಾಡುತ್ತಿರುವ ಕೆಲಸ ಎಷ್ಟು ಸರಿ, ಇದರಿಂದ ಎಷ್ಟು ಹಾನಿ ಎಂಬ ಸೂಕ್ಷ್ಮ ಪ್ರಜ್ಞೆ ಆತನಿಗೆ ಇರಲಿಲ್ಲ. ಆತನಿಗೆ ಇಷ್ಟ ಬಂದ ಹಾಡುಗಳನ್ನು ಇಷ್ಟ ಬಂದ ಹಾಗೆ ಹಾಡುತ್ತಾ ತನ್ನ ಫಾಲೋಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಗಮನವನ್ನು ಹರಿಸುತ್ತಿದ್ದ. ಇದರಿಂದ ತಾನು ಒಬ್ಬ ಯೂಟ್ಯೂಬರ್, ಡಬ್ ಸ್ಮ್ಯಾಶರ್, ಗಾಯಕ ಹೀಗೆ ವಿವಿಧ ಬಗೆಯಲ್ಲಿ ಗುರುತಿಸಿಕೊಂಡಿದ್ದ. ಈತನಿಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ಸಾವಿರಾರು ಅನುಯಾಯಿಗಳಿದ್ದರು. ಆದರೆ ಈತ ದಿನ ಕಳೆದಂತೆ ಸೋಷಿಯಲ್ ಮೀಡಿಯಾಗಳಿಂದ ದೂರವಾಗಿ ಹೋದ. ಇನ್ನು ಮೂರನೆಯದಾಗಿ ಕಾಪಿನಾಡು ಚಂದು. ಈತನ ಹೆಸರನ್ನು ನಿಮ್ಮಲ್ಲಿ ಬಹುತೇಕರು ಕೇಳಿ ಇರುತ್ತೀರಾ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಗಳಲ್ಲಿ ಲೈವ್ ಬಂದು ನಾನು ಶಿವಣ್ಣ ಪುನೀತಣ್ಣನ ಅಭಿಮಾನಿ ಅಂತಲೇ ಹೇಳುತ್ತಾ ಆತ ಅನೇಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಿದ್ದರು. ಮೂಲತಃ ಚಿಕ್ಕಮಗಳೂರಿನ ಈತ ಅಲ್ಲಿ
ಆಟೋ ಓಡಿಸಿಕೊಂಡು ಚಾಲಕ ವೃತ್ತಿಯನ್ನು ನಿರ್ವಹಿಸುತ್ತಿದ್ದರು. ತಾನು ನಟರಾದ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಎನ್ನುವ ಈತ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ವಿಚಿತ್ರ ಡ್ಯಾನ್ಸ್, ವಿಚಿತ್ರವಾದ ವರ್ತನೆ ಹಾಗೂ ಮಾತುಗಳಿಂದ ಬಹಳ ಬೇಗನೆ ಫೇಮಸ್ ಆಗಿದ್ದ ವ್ಯಕ್ತಿ. ಸಾಮಾನ್ಯನ ಹಾಗೆ ಅಮಾಯಕ ವ್ಯಕ್ತಿ ಎಂದೇ ತೋರುವ ಈತ ಲೈವ್ ನಲ್ಲಿ ಎಲ್ಲರಿಗೂ ಒಳ್ಳೆಯದನ್ನೇ ಹಾರೈಸುತ್ತಾನೆ. ಯಾರ ನಡುವೆಯೂ ಜಗಳ ಹಬ್ಬಿಸದೆ ಮತ್ತು ಎಲ್ಲರನ್ನು ಬೆಂಬಲಿಸುತ್ತಾ ಪಾಸಿಟಿವ್ ಆಗಿ ಮಾತನಾಡುವ ಈತನ ಗುಣ ಮೆಚ್ಚುವಂತದ್ದೇ. ಆದ್ರೂ ಕೂಡ ಈತನಿಗೆ ಈ ವೇದಿಕೆಯನ್ನು ಬಳಸಿ ಫೇಮಸ್ ಆಗಬೇಕೆಂಬ ಹುಚ್ಚು ತೀವ್ರವಾಗಿ ಇದ್ದುದು ಸುಲಭವಾಗಿ ಗೊತ್ತಾಗುತ್ತಿತ್ತು. ಕಳೆದ ಸಲ ಬಿಗ್ ಬಾಸ್ಗೆ ಈತ ಆಯ್ಕೆ ಆಗುತ್ತಾನೆ ಎಂದು ಜನ ಭಾವಿಸಿದ್ದರು. ಆದರೆ ಅವರ ಪಟ್ಟಿ ಪ್ರಕಟವಾದಾಗ ಈತನ ಹೆಸರು ಅಲ್ಲಿ ಇರಲಿಲ್ಲ. ಕಾಫಿನಾಡು ಚಂದು ಚಿಕ್ಕಮಗಳೂರಿನ ಕೆಲವು ಕಡೆ ತನ್ನ ವಲಸೆಗಳಿಂದ ಫೇಮಸ್ ಆಗಿದ್ದ. ಅಲ್ಲಿನ ಜನ ಈತ ಹೊರಗೆ ಬಂದರೆ ಸಾಕು ಈತನ ಜೊತೆ ಸೆಲ್ಫಿ ತೆಗೆದುಕೊಳ್ಳುವುದಕ್ಕೆ ಅಲ್ಲಿನ ಜನ ಬರುವಷ್ಟು ಪಾಪ್ಯುಲರ್ ಆಗಿದ್ದ. ಇದನ್ನೇ ಬಳಸಿಕೊಂಡು ಕೆಲವು ಜನ ಕನ್ನಡದ ಕೆಲವು ನಟ ನಟಿಯರನ್ನು ಭೇಟಿ ಮಾಡಿದ್ದು ಉಂಟು. ಇದರಿಂದ ಶಿವಣ್ಣರವರನ್ನು ಕೂಡ ಒಮ್ಮೆ ಭೇಟಿಯಾಗಿದ್ದ. ವಿಡಿಯೋ ವೈರಲ್ ಆಗಿತ್ತು. ಆದರೆ 2020ರ ಕೊನೆಯಲ್ಲಿ ಈತನ ಪಾಪ್ಯುಲಾರಿಟಿ ಕಡಿಮೆ ಆಗುತ್ತಾ ಬಂತು. ಆಗ ಪ್ರತಿದಿನ ಎಲ್ಲಿ ನೋಡಿದರೂ ಕೂಡ ಕಾಪಿನಾಡು ಚಂದುದೇ ಕಾರುಬಾರು. ಕೆಲವೊಂದಷ್ಟು ಕಾಲ ಈತನ ಹವಾ ಜೋರಾಗಿ ಇತ್ತು. ಈತನನ್ನು ಸಾಕಷ್ಟು ಟ್ರೋಲ್ ಕೂಡ ಮಾಡಿದ್ದುಂಟು. ಆದರೆ ಈತ ತನ್ನ ಖಾತೆಯಲ್ಲಿ ವೈಯಕ್ತಿಕವಾಗಿ ಮಾತನಾಡುತ್ತಾ ಆ ರೀತಿ ನಿಂದನೆ, ಅಶ್ಲೀಲ ಪದಗಳನ್ನು ಬಳಕೆ ಮಾಡಬೇಡಿ. ನಾನು ಕೂಡ ನಿಮ್ಮಲ್ಲಿ ಒಬ್ಬ, ಸಾಧ್ಯವಾದರೆ ಪ್ರತಿಭೆಯನ್ನು ಬೆಂಬಲಿಸಿ, ಇಲ್ಲ ಬೆಳೆಸಿ, ಆದರೆ ತುಳಿಯುವ ಪ್ರಯತ್ನ ಮಾಡಬೇಡಿ ಅಂತ ವಿನಮ್ರವಾಗಿ ಕೇಳಿಕೊಂಡಿದ್ದ. ಪಾಪ್ಯುಲರ್ ಆಗುವ ಹುಚ್ಚು ಒಂದನ್ನು ಬಿಟ್ಟು ಕಾಪಿನಾಡು ಚಂದು ಎಷ್ಟೋ ಪಾಲಿಗೆ ಮೇಲು ಅಂತ ಹೇಳಬಹುದು. ಈತನಿಗೆ 1 ಲಕ್ಷಕ್ಕಿಂತಲೂ ಹೆಚ್ಚು ಜನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಾಲೋವರ್ ಗಳಿದ್ದರು. ಆದ್ರೆ ಆ ಖಾತೆ ಹ್ಯಾಕ್ ಆಗಿ ಬೇರೆಯವರ ಪಾಲಾಯ್ತು. ಒಟ್ಟಿನಲ್ಲಿ ಈ ಕಾಪಿನಾಡು ಚಂದುಗೆ ಮೊದಲಿನ ಪಾಪ್ಯುಲಾರಿಟಿ ಕಡಿಮೆ ಆಗುತ್ತಾ ಬಂತು. ಇಲ್ಲಿ ಹೇಳುತ್ತಾ ಹೋದರೆ ಸಾಕಷ್ಟು ಇಂಥವರು ಜನ ಸಿಗುತ್ತಾರೆ. ಅಂತರ್ಜಾಲದ ಮಹಿಮೆಯಿಂದ ಇವತ್ತು ಯಾರು ಬೇಕಾದರೂ ತಮ್ಮಲ್ಲಿರುವ ಪ್ರತಿಭೆಯನ್ನು ಪ್ರದರ್ಶನ ಮಾಡುವುದಕ್ಕೆ ಮುಕ್ತ ಅವಕಾಶ ಇದೆ. ಆದರೆ ಜನ ಇದನ್ನು ಯಾವ ಕಾರಣಕ್ಕೆ, ಯಾವ ಉದ್ದೇಶದಿಂದ ಬಳಸಿಕೊಳ್ಳುತ್ತಾರೆ ಎನ್ನುವುದಷ್ಟೇ ಇಲ್ಲಿ ಬಹಳ ಮುಖ್ಯ. ಯಾವುದೇ ಕ್ಷೇತ್ರವಾಗಲಿ ಅಲ್ಲಿ ನಿಜವಾದ ಪ್ರತಿಭೆಗಳಿಗೆ ಮಾತ್ರ ಬೆಲೆ ಹಾಗೂ ಕೊನೆವರೆಗೂ ಒಂದು ಪಾಪ್ಯುಲಾರಿಟಿ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ. ರಾತ್ರೋರಾತ್ರಿ ಫೇಮಸ್ ಆದ ಯಾವುದೇ ವ್ಯಕ್ತಿ ಕೂಡ ಹೆಚ್ಚು ಕಾಲ ತನ್ನ ಪಾಪ್ಯುಲಾರಿಟಿ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಉದಾಹರಣೆಗಳು ನೂರಾರು ಸಿಗುತ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಸೋಷಿಯಲ್ ಮೀಡಿಯಾ ಎಂಬ ಮಾಯದಲ್ಲಿ ಸಿಲುಕಿ ಕೆಲ ಕಾಲ ಹೆಚ್ಚು ಸದ್ದನ್ನು ಮಾಡಿ ನಂತರ ಹೇಳಲು ಹೆಸರು ಇಲ್ಲದೆ ಮರೆಯಾಗಿ ಹೋದರು. ಸ್ನೇಹಿತರೆ, ನಿಮಗೆ ಈ ವಿಡಿಯೋದ ವಿವರಣೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.